ಒಂದು ವೇಳೆ ದೇವರು ನಮ್ಮ ರಕ್ಷಣೆಗೆ ಮಾರ್ಗವನ್ನು ನಿವಾರಿಸಲು ಗುರು ಸಹಕಾರಿಯಾಗುತ್ತಾರೆ. ಎಷ್ಟೋ ಬಾರಿ ಗುರು ಎಂಬ ಶಕ್ತಿಗೆ ದೇವತೆಗಳು ಕೂಡ ಮೊರೆ ಹೋಗಿದ್ದು ಪರಿಹಾರ ಕಂಡುಕೊಂಡಿದ್ದಾರೆ. ಅಂತ ಗುರುವಿನ ಅನುಗ್ರಹಕ್ಕೆ ನಾವೆಲ್ಲ ಕೂಡ ಪಾತ್ರರಾಗಿದ್ದೇವೆ. ಗುರುಗಳ ಪಾದಪೂಜೆಯ ಮುಖೇನ ಗುರುವಂದನಾ ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇದ್ದೇವೆ. ತಾವೆಲ್ಲ ಕೂಡ ಭಾಗಿಯಾಗಿ ಗುರುಗಳ ದರ್ಶನ ಪ್ರಾಪ್ತವಾಗುವಂತಹ ಕಾಲ ಸನ್ನಿಹಿತವಾಗಿದೆ. ಹಾಗಾಗಿ ತಾವೆಲ್ಲ ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿರಿ. ಗುರುಗಳ ದರ್ಶನವನ್ನು ಪಡೆಯಬೇಕು, ಗುರುಗಳ ಆಶೀರ್ವಾದವನ್ನು ಪಡೆಯಬೇಕು ಎನ್ನುವ ಹಬ್ಬದೊಂದಿಗೆ ಈ ಕಾರ್ಯಕ್ರಮವನ್ನು ಪಾದಪೂಜೆಯೊಂದಿಗೆ ಕಾರ್ಯಕ್ರಮವನ್ನು ಆರಂಭಿಸಿದ್ದೇವೆ. ಈಗ ಬೇರೆ ಬೇರೆ ತಾಲೂಕುಗಳಿಂದ ಬೇರೆ ಬೇರೆ ಸಮಾಜದ ನಾಮಧಾರಿ ಹಾಗೂ ಬೇರೆ ಬೇರೆ ಸಮಾಜದ ಮುಖಂಡರು ಸಂಸ್ಥೆಗಳು ಗುರುಗಳಿಗೆ ಫಲಪುಷ್ಪವನ್ನು ಸಮರ್ಪಣೆ ಮಾಡಲಿದ್ದಾರೆ. ದಯವಿಟ್ಟು ಎಲ್ಲರೂ ಕೂಡ ಸಾಲಾಗಿ ಬರಬೇಕಂತ ನಮ್ಮಲ್ಲಿ ವಿನಂತಿಸ್ತಾ ಇದೆ. ಭಟ್ಕಳ, ಹೊನ್ನಾವರ, ಕುಮಟ, ಅಂಕೋಲ, ಕಾರವಾರ, ಸಿರ್ಸಿ, ಸಿದ್ದಾಪುರ, ಹರಿಯಾಣ, ಯಲ್ಲಾಪುರ ಹಲವಾರು ತಾಲೂಕುಗಳಿಂದ ನಾಮಧಾರಿ ಸಮಾಜದ ಭಟ್ಕಳ ಹಾಗೂ ಬೇರೆ ಬೇರೆ ಸಮಾಜದ ಬಂಧುಗಳು ಕೂಡ ಗುರುಗಳಿಗೆ ಫಲಪುಷ್ಪ ಸಮರ್ಪಣೆಯನ್ನ ಸಮರ್ಪಿಸುತ್ತಿದ್ದಾರೆ. ತಾವೆಲ್ಲರೂ ಕೂಡ ದಯವಿಟ್ಟು ಸರತಿ ಸಾಲಿನಲ್ಲಿ ಬಂದು ಗುರುಗಳಿಗೆ ಫಲಪುಷ್ಪವನ್ನು ಸಮರ್ಪಿಸಬೇಕಂತ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ತಂದೆ, ತಾಯಿ, ಸ್ನೇಹಿತ, ಅಣ್ಣ, ತಮ್ಮ ಎಲ್ಲರೂ ಸಂಸಾರಕ್ಕೆ ಕಾರಣ. ಆದರೆ ಗುರುಗಳೊಬ್ಬರೇ ಸಂಸಾರದಿಂದ ಉದ್ಧಾರ ಮಾಡಲು ಸಮರ್ಥರು. ಆ ಕಾರಣ ಗುರುವೇ ನಮ್ಮಿಂದ ಪೂಜಿಸಲು ಅರ್ಹ. ಈ ಮಾತು ನಮ್ಮ ಪ್ರಾಚೀನ ಭಾರತೀಯ ಸಂಸ್ಕೃತಿಯಲ್ಲಿ ಗುರುವಿಗೆ ಮಹತ್ವ ಸ್ಥಾನವನ್ನು ತೋರಿಸುತ್ತದೆ. ಉಳಿದವರು ಮಾಡುವ ಉಪಕಾರ ಈ ದೇಹಕ್ಕೆ ಮಾತ್ರ ಸಂಬಂಧಪಟ್ಟದ್ದು. ಆದರೆ ಗುರುಗಳು ಮಾಡುವ ಉಪಕಾರ ಜನ್ಮ ಜನ್ಮಾಂತರಕ್ಕೂ ಮೋಕ್ಷಕ್ಕೂ ಸಂಬಂಧಪಡುವಂತಹ ಉಪಕಾರ. ತಂದೆ ತಾಯಿ ನಮಗೆ ಲೌಕಿಕ ಸಂಪತ್ತನ್ನು ಕೊಡಬಹುದು, ಆದರೆ ಮೋಕ್ಷಕ್ಕೆ ಉತ್ತಮ ತತ್ವಜ್ಞಾನ ಕೊಟ್ಟು ಮೋಕ್ಷಗೊಳಿಸಿ ಶಾಶ್ವತವಾಗಿ ಸುಖಿಗಳಾಗಿರುವಂತೆ ಮಾಡುವ ಸಾಮರ್ಥ್ಯ ಗುರುಗಳಿಗೆ ಮಾತ್ರ ಇರುವಂತದ್ದು. ಹೀಗೆ ಗುರುಗಳ ಜೀವನದಲ್ಲಿ ಪುನಃಸ್ಥಾನ ಮಾಡಿದ್ದಾರೆ. ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಿ ಚಕ್ಷುರುನ್ಮಿಲಿತಂ ದೇವ ತಸ್ಮೈ ಶ್ರೀ ಗುರುವೇ ನಮಃ. ಅಂದರೆ ಶಿಷ್ಯನ ಅಜ್ಞಾನವೆಂಬ ಕಣ್ಣು ಬೇರೆಯಿಂದ ಜ್ಞಾನವೆಂಬ ಆಂಜನದಿಂದ ಹೊರಪಡಿಸಿ ಅವನ ಕೀರ್ತಿಯನ್ನ ಎಲ್ಲೆಡೆ ಹರಡುವಂತ ಮಾಡಿದ ಶ್ರೀ ಗುರುಗಳಿಗೆ ನಮಸ್ಕಾರಗಳು.